ಎಲ್ಲರಿಗೂ ನಮಸ್ಕಾರ. ನಮ್ಮದು BLDA ಸಂಸ್ಥೆ ಕಾಮರ್ಸ್ BHS ಆರ್ಟ್ಸ್ ಮತ್ತು TGP ಸೈನ್ಸ್ ಕಾಲೇಜ್ ಜಮಖಂಡಿ. ಇವಾಗ ಹೇಳ್ತಿರೋದು ನಮ್ಮ ಕತೆ. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಸ್ಕೂಲ್ ಲೈಫ್ ಸರಿಯಾಗಿ ನೆನಪಿಲ್ಲ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನೆನಪಿರೋ ಸ್ಕೂಲ್ ಲೈಫೇ ಮತ್ತೆ ಬರಲ್ಲ. ಫಸ್ಟ್ PUC ಸೆಕೆಂಡ್ PUC ಹೊರಗಡೆ ಪ್ರಪಂಚನೇ ನೋಡಿಲ್ಲ. ಕ್ಲಾಸಾಗಿ BSc ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿಬಿಟ್ವಿ. ಮೊದಲಿಗೆ ಮ್ಯಾಥ್ಸ್, ಸೆಕೆಂಡ್ PUCಯಲ್ಲಿ dx/d ಥೀಟಾ ವ್ಯಾಲ್ಯೂ ಕಂಡುಹಿಡ್ತಿರ್ತಕ್ಕಂತಹ ನಾವು ಇವಾಗ ಡಿಗ್ರೀಲಿ ∂y/∂x ವ್ಯಾಲ್ಯೂ ಕಂಡುಹಿಡ್ತಾ ಇದ್ದೀವಿ. ಈ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ನಮಗೆ 6 ತಿಂಗಳು ಬೇಕಾಯಿತು. ಮತ್ತು ಕೆಮಿಸ್ಟ್ರಿ, ಸಾಲ್ಟ್ ಅನಾಲೈಸಿಸ್ PUCಗೆ ನಮ್ಮನ್ನು ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಬಿಟ್ಟರು ಸಾಲ್ಟ್ ಅನಾಲೈಸಿಸ್ ನಮ್ಮನ್ನು ಬಿಡಲ್ಲ ಅಂತ ಗೊತ್ತಾಯಿತು. 3ನೇದು ಸ್ಟ್ಯಾಟಿಸ್ಟಿಕ್ಸ್ ಕಲಿಯುವಾಗ ಪ್ರೊಬ್ಯಾಬಿಲಿಟಿ ಅಂತೂ ಬಂದೇ ಬರುತ್ತೆ. ಪ್ರೊಬ್ಯಾಬಿಲಿಟಿ ಕಲಿಯುವಾಗ ನಾವು ಮ್ಯಾಥಮೆಟಿಕ್ಸ್ ಕಲಿತಾ ಇದ್ದೀವೋ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಕಲಿತಾ ಇದ್ದೀವೋ ಅನ್ನೋದೇ ಡೌಟ್ ಆಯಿತು. ಇನ್ನು ಫಿಸಿಕ್ಸ್ನಲ್ಲಿ ಬರುವಂಥ ನ್ಯೂಟನ್ ಸೈಂಟಿಸ್ಟು ಕಾಣೇ ಆಗಿಬಿಟ್ಟ. ಯಾಕಂತಂದರೆ ಎಲ್ಲಿ ನೋಡ್ತಿದ್ರು ಅಲ್ಲಿ ನ್ಯೂಟನ್ಸ್ ಅಪ್ಲೈಯೇ ಆಗ್ತಾಯಿದ್ದು. ಇನ್ನು ಬಾಟನಿ, ಝೂಲಾಜಿ, BT ಇವನ್ನೆಲ್ಲ ಹೇಳೋಕ್ಕೆ ತುಂಬ ಭಯ ಆಗುತ್ತೆ. ಯಾಕಂತಂದರೆ ಅವನ್ನ ಕಲಿಬೇಕಂತಂದರೆ ತುಂಬಾ ಟ್ಯಾಲೆಂಟ್ ಬೇಕು. ಈಗಿರೋದು ನಮ್ಮ ಕತೆ. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಫಸ್ಟ್ ಸೆಮ್ ಕಾಲೇಜ್ ಅಡ್ಮಿಷನ್ ಏನೋ ಮಾಡೋದು ಬಂದ್ವಿ. ನಾವು ಮಾಡಿರೋ ತಪ್ಪು ಏನಂತಂದರೆ ಮೊದಲು ಸೀನಿಯರ್ಸ್ನ ಭೇಟಿಯಾದ್ವಿ. ಅಣ್ಣ, ಇಲ್ಲಿ ಅಡ್ಮಿಷನ್ ಎಲ್ಲಿ ಮಾಡೋದಣ್ಣ? ಯಾವ ಕಾಂಬಿನೇಷನ್? ಸ್ಟ್ಯಾಟಿಸ್ಟಿಕ್ಸ್. ಯಾಕೆ? ಹೋಗಿ ಮೇ ಐ ಕಮಿಂಗ್ ಸರ್? ಎಸ್, ಕಮಿನ್. ಸರ್, ಅಡ್ಮಿಷನ್ ಮಾಡಬೇಕಾಗಿತ್ತು ರೀ. ಯಾವ ಕಾಂಬಿನೇಷನ್ನು? ಮ್ಯಾಥ್ಸ್ ಸ್ಟ್ಯಾಟ ಕಾಂಬಿನೇಷನ್ ಬೇಕಾಗಿತ್ತು. ಸ್ಟ್ಯಾಟ ಯಾಕೆ ಬೇಕು ನಿನಗೆ? ಬ್ಯಾಂಕಿಂಗ್ ಒಳಗೆ ನಂಗೆ ಭಾಳ ಇಂಟ್ರೆಸ್ಟ್ ಐತ್ರಿ. ನಂಗೆ ಸ್ಟ್ಯಾಟ್ ಬೇಕ್ರಿ. ಮೇಡಮ್, ಅಡ್ಮಿಷನ್ ಮಾಡಬೇಕಾಗಿತ್ತು. ಯಾವ ಸಬ್ಜೆಕ್ಟ್? ಸ್ಟ್ಯಾಟು. ನಿಮ್ಗೆ ಸ್ಟಾರ್ಟೇ ಯಾಕೆ ಬೇಕು? ಸರ್, ಮುಂದೆ ನಾನು ಡಾಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡ್ಬೇಕಂತ ತುಂಬ ಆಸೆ ಇದೆ, ಅದಕ್ಕೋಸ್ಕರ ಸರ್. ಎಸ್, ಓಕೆ. ಸರ್, ಇವ್ನು ನೋಡಿದ್ರೆ ಹೌದು ಮೇಡಮ್, ಎಲ್ಲರೂ ಒಂದೊಂದು ರೀಸನ್ ಹೇಳಿ ಅಡ್ಮಿಷನ್ ತೊಗೊಂಡಿದ್ರು. ಏನಂತಂದರೆ ಒಬ್ಬರು ಬ್ಯಾಂಕಿಂಗ್ ಮಾಡ್ತೀನಿ, ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಹೇಳಿ ತೊಗೊಂಡ್ರು. ಆಮೇಲೆ ಕ್ಲಾಸು ಕೂಡ ರೆಗ್ಯುಲರಾಗಿ ಕ್ಲಾಸ್ ಸ್ಟಾರ್ಟ್ ಆಯಿತು. ಇದನ್ನ ಎಲ್ಲರೂ ಬರ್ಕೋರಿ. ಏಯ್, ಎಂತದ ನಾಯಿ, ಸುಮ್ಮನೆ ಕೂತ್ಕೊಂಡು ಕ್ಲಾಸ್ ಕೇಳ. ಏನದು? ಎಲ್ಲ ಕ್ಲಾಸ್ ಸ್ಟಾರ್ಟಾಗಿ ಸೆಮ್ ಎಕ್ಸಾಮ್ಸ್ ಏನೋ ಹತ್ತಿರ ಬಂದುಬಿಡ್ತು. ನಮ್ಮ ಹುಡುಗರು ಏನು ಕಮ್ಮಿನಾ, ಏನಾದರೂ ಕಿತಾಪತಿ ಮಾಡ್ತಾನೇ ಇರ್ತಾರೆ. ಅದರಲ್ಲಂತೂ ನಮ್ಮ ಗ್ಯಾಂಗ್ ಅಂತೂ ಹೇಳೋಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಉಡಾಳ. ಏನದು? ಏನು ಸದ್ದಲ್ಲಿ ಏನು ಮಾತಾಡ್ತಿದ್ದೀರಾ? ಕಾಪಿ ಮಾಡ್ತಿದ್ದೀರಾ? ಹೇಳಿ, ಏನದು? ಏನಿಲ್ಲ ಮೇಡಮ್, ಏನಿಲ್ಲ. ತೋರಿಸು, ಎಲ್ಲಿ ತೋರಿಸು? ಏನಿಲ್ಲ ಮೇಡಮ್, ನನ್ನ ಹತ್ರ ಇಲ್ಲ ಮೇಡಮ್. ತೋರಿಸು ಮೊದಲು. ಏನಿಲ್ಲ ಮೇಡಮ್. ಇದೇ ತೋರಿಸು. ಎಲ್ಲಿ? ಯಾರು ಕೊಟ್ಟಿದ್ದೀನಿ? ಅವನು ಕೊಟ್ಟ ಮೇಡಮ್. ನೀನೇನು? ಇಲ್ಲ. ನೀನು ಹತ್ರ ಎಲ್ಲಿಂದ ಬಂತು ಕಾಪಿ? ಎಂಥ ಫ್ರೆಂಡು. ಎಕ್ಸಾಮ್ ಸ್ಟಾರ್ಟಾಗಿ ಅರ್ಧ ಗಂಟೆ ಲೇಟಾಗಿ ಬಂದರು. ಲೇಟೆಸ್ಟಾಗಿ ಎಂಟ್ರಿ ಕೊಡೋರು ಇವರೇ ಅನಿಸುತ್ತೆ. ಎಂತ ಮಾರ್ರೆ, ಒಂದು ಕ್ವಶನ್ ಸಹ ಅರ್ಥ ಆಗ್ತಾ ಇಲ್ಲ ಮಾರ್ರೆ. ನಾನೀಗ ಎಂತ ಮಾಡಲಿ? ಏಯ್ ಪೂಜಾ, ಎಂತ ಚೀಟಿ ಉಂಟಾ? ಪೂಜಾ, ಎಂತ ಚೀಟಿ ಉಂಟಾ? ಆಮೇಲೆ ಕೊಡ್ತೀನಿ, ಸುಮ್ಮನೆ ಕುಂತ್ಕೊಳ್ಳು. ಏನದು? ತೋರಿಸು, ನಾನು ನೋಡಿದ್ದೀನಿ. ತೋರಿಸು ಮೊದಲು. ಹೇಳು, ಎದ್ದು ನಡಿ. ಹೋಗು, ನೀನು ಹೊರಗೆ ಹೋಗು. ಬೇಡ, ಕುಂಡ್ರು ಬೇಡ, ಹೋಗ್ಬಿಡು. ಮ್ಯಾಮ್, ನಾನು ಮಾತ್ರ ಅಲ್ಲ, ಅವಳ ಕಡೆನೂ ಇದೆ ಮ್ಯಾಮ್. ಯಾರು?
ಇವಳ ತೋರ್ಸು ನೀನು. ಹೇ ಏನೂ ಇಲ್ಲವಲ್ಲ ಇವಳ ಮ್ಯಾಮ್ ಅವಳು ಕೂದಲಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ಮ್ಯಾಮ್. ಏನೂ ಇಲ್ಲ ಮ್ಯಾಮ್. ಇಲ್ಲ ಪರವಾಗಿಲ್ಲ ತೋರಿಸು, ಅವಳಿಗೋಸ್ಕರ ಒಂದ್ಸಲ ತೋರಿಸ್ಬಿಡು. ಆಯಿತು ಮ್ಯಾಮ್. ಇಷ್ಟೇ ಇರೋದು ಮ್ಯಾಮ್. ಇಷ್ಟೇನಾ? ಹೊರಗೆ ಹೋಗ್ಬಿಡ್ರಿ ನೀವು, ಹೊರಗೆ ಹೋಗ್ಬಿಡು. ಇಲ್ಲ ಹೋಗ್ಬಿಡು, ನೀನು ಹೋಗ್ಬಿಡು. ನಾ ಅಷ್ಟೇ ಅಲ್ರಿ, ಇಕ್ಕಿನೋದಾಡ್ರಿ. ನೀನು ಹೋಗ್ಬಿಡು. ಹೇ ನೀನು ಬಾರೆ. ಹೇ ನೀವು ಎದ್ದು ಹೋಗ್ಬಿಡ್ರಿ. ಹೇ ನೀವು ಇಲ್ಲಾಕೆ ನಿಂತಿದ್ದೀರಾ? ಮೇಡಮ್ ಸಾರಿ ಮೇಡಮ್. ಇಲ್ಲ ನನ್ನ ಹತ್ರ ಇದೆಲ್ಲ ನಡೆಯಲ್ಲ, ಹೋಗಿ HOD ಹತ್ರನೇ ನೋಡಿ. ಮೇಡಮ್ ಕ್ಲಾಸಿಗೆ ಮಿಸ್ಬಿಹೇವ್ ಮಾಡಿದ್ದು, ಇರೆಗ್ಯುಲರ್ ಇರೋದು, ಈ ರೀತಿ ಮಾಡಿದ್ರೆ ಏನಾಗುತ್ತೆ? ನಾವು ಮಾಡಿದ ಕಿತಾಪತಿಗೆ ನಮ್ಮ ಗುರುಗಳು ನಮ್ಮನ್ನು ಡಿಬಾರಿ ಮಾಡಬೇಕಾಗಿತ್ತು. ಆದರೆ ಅವ್ರು ನಮ್ಗೆ ಹಾಗೆ ಮಾಡಲಿಲ್ಲ. ಯಾಕಂತಂದರೆ ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಆಗಲಿ ಅಂತ ಒಂದೆರಡು ಮೋಟಿವೇಟ್ ಹೇಳಿ ಮನಸ್ಸಿಗೆ ಮುಟ್ಟುವಂತಹ ಮಾತುಗಳನ್ನು ಆಡಿ ಕಳಿಸಿದರು. Okay, don't repeat such mistakes in the classroom. You are suspended. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ, ಖಾಲಿ ಕೂತು ಬೋರಾಗಿದೆ, ಬಾರಿಗೆ ಪರಾರಿ ಆಗುವ ಪೋರರಲ್ಲ, ದಾರಿ ಬೇರೇನು ಕಾಣದಾಗಿದೆ. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ನನಗೆ ಟೈಮ್ ಆಯ್ತು ಕಣ್ರೋ, ಬಿಡ್ರೋ. ನಮ್ಗೇನು ಇಲ್ಲ ಸ್ವಾಮಿ, ಅವರ ಕೀರ್ತಿಗೇನೆ ತೊಂದರೆ. ದಿನ ಕಳೆದಾಗೆ ಇಂಟರ್ನಲ್ಸು, ಜರ್ನಲ್ಲು, ಲ್ಯಾಬು, ಸೆಮ್ ಎಕ್ಸಾಮ್ಸು, ಅದರಲ್ಲೇ ಟೈಮ್ ಮುಗೀತು. ರಿಸಲ್ಟ್ ಏನೋ ಬಂತು, 1, 2 ಬ್ಯಾಕ್ ಅಂತೂ ಉಳಿದಿದ್ದು. ಹಾಗಂದು ಮಾತ್ರಕ್ಕೆ ವಿಷ ಕುಡಿಯೋದು, ನೇಳು ಹಾಕೋದು ಇದೆಲ್ಲ ಸೀನೇ ಇಲ್ಲ. ಯಾಕಂತಂದರೆ ಎಕ್ಸಾಮ್ನಲ್ಲಿ ಫೇಲ್ ಆಗ್ಬೋದು, ಆದರೆ ಜೀವನದಲ್ಲಿ ಯಾರೂ ಫೇಲ್ ಆಗಲ್ಲ ಅನ್ನೋ ಭರವಸೆ ನಮ್ಮಲ್ಲಿದೆ. ಒಂದು ಸಲ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಬ್ಯಾಕ್ ಉಳಿಸ್ಕೊಂಡಿದ್ದನ್ನು ಮತ್ತೆ ತಗೊಳ್ಬೋದು, ಆದರೆ ಒಂದು ಸಲ ಜೀವನ ಹೋದ್ಮೇಲೆ ಅದನ್ನ ಮರಳಿ ತರೋಕ್ಕಾಗಲ್ಲ. ಮಗ ಚೀಪ್ ಕಾರ್ಸ್